ರಾಜ್ಯದಲ್ಲಿ ಮಿನಿ ಯುದ್ಧದತ್ತ ಎಲ್ಲರ ಚಿತ್ತ ಹರಿದಿದ್ದು ಬಗೆಹರಿಯದ ಬಾಗಲಕೋಟೆ ಹಾಗೆ ಬೈ ಎಲೆಕ್ಷನ್ ಕಗ್ಗಂಟು. ಸಿಎಂ ಸಭೆ ನಡೆಸಿದ್ರೂ ಕೂಡ ಕಾಂಗ್ರೆಸ್ ಟಿಕೆಟ್ ಬಿಕ್ಕಟ್ಟಾಗಿಯೇ ಉಳಿದುಕೊಂಡಿದೆ. ಮಾಜಿ ಸಚಿವ ಎಚ್.ವೈ. ಮೇಟಿ ಮಕ್ಕಳಲ್ಲಿ ಈಗಲೂ ಕೂಡ ಒಮ್ಮತ ಮೂಡ್ತಾ ಇಲ್ಲ. ಸಿಎಂ ಸೂಚಿಸಿ ಕಳಿಸಿದ್ರೂ ಕೂಡ ಒಪ್ತಾ ಇಲ್ಲ ಮೇಟಿ ಪುತ್ರಿ ಮಹಾದೇವಿ. ಮಲ್ಲಿಕಾರ್ಜುನ್ ಮೇಟಿ ಹಾಗೆ ಉಮೇಶ್ ಮೇಟಿ ಮಧ್ಯೆ ದೊಡ್ಡ ಪೈಪೋಟಿ ನಡೀತಾ ಇದೆ. ಯಾರಿಗೆ ಟಿಕೆಟ್ ಕೊಟ್ಟರು ಒಮ್ಮತಕ್ಕೆ ಸಹೋದರರು ನಿರ್ಧಾರವನ್ನು ಕೊಡ್ತಿದ್ದಾರೆ. ಆದರೆ ಮಲ್ಲಿಕಾರ್ಜುನ್ಗೆ ಏನಾದರೂ ಟಿಕೆಟ್ ಕೊಟ್ಟರೆ ಮಹಾದೇವಿ ಯಾವುದೇ ಕಾರಣಕ್ಕೂ ಕೂಡ ಸುತಾರಂ ಒಪ್ಪೋದಿಲ್ಲ ಅಂತ ಹೇಳ್ತಿದ್ದಾರೆ. ಬಂಡಾಯದ ಸುಳಿವನ್ನ ಕೊಟ್ಟಿದ್ದಾರೆ ಮಹಾದೇವಿ ಮೇಟಿ. ಹಾಗಾಗಿ ಇದು ಬಿಜೆಪಿಗೆ ಲಾಭ ಆಗಿದ್ರೂ ಆಗಬಹುದು. ಇನ್ನು ಉಮೇಶ್ ಮೇಟಿಗೆ ಏನಾದರೂ ಟಿಕೆಟ್ ಕೊಟ್ಟಿದ್ದಲ್ಲಿ ತಮ್ಮ ಸಹಮತ ಇದೆ ಅಂತ ಕೂಡ ಮಹಾದೇವಿ ಹೇಳಿರೋದ್ರಿಂದಾಗಿ ಕಾಂಗ್ರೆಸ್ ಟಿಕೆಟ್ನ ಇನ್ನೂ ಕೂಡ ಫೈನಲ್ ಮಾಡಿಲ್ಲ. ಆದಷ್ಟು ಬೇಗ ಫೈನಲ್ ಮಾಡಬೇಕು. ಯಾಕಂದರೆ ಬೆರಳೆಣಿಕೆ ದಿನಗಳಷ್ಟೇ ಇದೆ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ, 23ನೇ ತಾರೀಕು. ಅಷ್ಟರೊಳಗಡೆ ಕಾಂಗ್ರೆಸ್ ಒಂದು ಸ್ಪಷ್ಟ ಚಿತ್ರಣವನ್ನು ಜನರಿಗೆ ಸೂಚಿಸಬೇಕಾಗತ್ತೆ. ಇನ್ನು ಏಪ್ರಿಲ್ 9ರಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಇರೋದ್ರಿಂದಾಗಿ ಇಂದು ನಾಮಪತ್ರ ಸಲ್ಲಿಸುವಂತಹ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ ಟಿಕೆಟ್ ಘೋಷಣೆಗೂ ಮೊದಲೇ ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸಮರ್ಥ್ ಟಿಕೆಟ್ ಇನ್ನೂ ಕೂಡ ಘೋಷಣೆಯಾಗಿಲ್ಲ. ಆದರೂ ಕೂಡ ಮಧ್ಯಾಹ್ನ 12 ಗಂಟೆಯ ಬಳಿಕ ಆಪ್ತರ ಜೊತೆ ತೆರಳಿ ನಾಮಪತ್ರ ಸಲ್ಲಿಕೆಗೆ ಮುಂದಾಗ್ತಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಪೂಜೆಯನ್ನ ಸಲ್ಲಿಸಿದ್ದಾರಂತೆ ಸಮರ್ಥ ಶಾಮನು. ನಿಟ್ಟುವಳ್ಳಿ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಪೂಜೆಯನ್ನ ಸಮರ್ಥ ಸಲ್ಲಿಸಿದ್ದು ಸಾಕಷ್ಟು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕೊನೆ ದಿನಗಳ ಬೆಳವಣಿಗೆ. ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನಾಂಕ ಮಾರ್ಚ್ 23. 24ನೇ ತಾರೀಕಂದು ನಾಮಪತ್ರ ಪರಿಶೀಲನೆಯಾಗುತ್ತೆ. ನಾಮಪತ್ರ ಹಿಂಪಡೆಯೋಕೆ ದಿನ 26, ಮತದಾನ 9ನೇ ತಾರೀಕು, ಮತ ಎಣಿಕೆ ಮೇ 4. ಆದರೆ ಕಾಂಗ್ರೆಸ್ನಿಂದ ಇನ್ನೂ ಕೂಡ ಟಿಕೆಟ್ ಫೈನಲ್ ಆಗಿಲ್ಲ. ಅದಕ್ಕೂ ಮುಂಚೆಯೇ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಬಿಜೆಪಿಯಿಂದ ಟಿಕೆಟ್ ಅನೌನ್ಸ್ಮೆಂಟ್ ಆಗಲೇ ಆಗೋಗಿದೆ. ದಾವಣಗೆರೆ ಕ್ಷೇತ್ರದಿಂದ ಶ್ರೀನಿವಾಸ್ ಟಿ ದಾಸಕರಿಯಪ್ಪನವರ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದೆ. ಆದರೆ ಕಾಂಗ್ರೆಸ್ನಿಂದ ಇನ್ನೂ ಕೂಡ ಸಾಕಷ್ಟು ಪೈಪೋಟಿಗಳು ನಡೀತಾ ಇತ್ತು. 8 ಜನರ ಹೆಸರನ್ನು ಸೂಚಿಸಲಾಗಿತ್ತು. ಆ ಪೈಕಿ 5 ಜನರ ಹೆಸರು ಒಂದು ಲಿಸ್ಟ್ ಅನ್ನು ಮಾಡಿಕೊಂಡಿದ್ರು. ಅದರಲ್ಲಿ ಯಾರಿಗೆ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರಗಳು ನಡೀತಾ ಇರುವಂತಹ ಬೆನ್ನಲ್ಲೇ ಎಸ್ ಮಲ್ಲಿಕಾರ್ಜುನ ಪುತ್ರ ಸಮರ್ಥ್ ಟಿಕೆಟ್ ಘೋಷಣೆಗೂ ಮೊದಲೇ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಎಸ್ ಮಲ್ಲಿಕಾರ್ಜುನ ಅವರ ನಿವಾಸದಿಂದ ಈಗ ಪೂಜೆ ಸಲ್ಲಿಸೋದಕ್ಕೆ ಹೊರಡ್ತಾ ಇರುವಂತಹ ಕ್ಷಣಗಳಿದು. ಮಧ್ಯಾಹ್ನ 12 ಗಂಟೆಯ ಬಳಿಕ ಆಪ್ತರ ಜೊತೆಗೆ ತೆರಳಿ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ ಪ್ರಭಾ ಮಲ್ಲಿಕಾರ್ಜುನ್. ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಈಗ ಪೂಜೆಯನ್ನು ಸಲ್ಲಿಸೋದಕ್ಕೆ ತೆರಳುತ್ತಾ ಇದ್ದಾರೆ. ಟಿಕೆಟ್ ಇನ್ನೂ ಕೂಡ ಕಾಂಗ್ರೆಸ್ನಿಂದ ಘೋಷಣೆ ಮಾಡಲಿಲ್ಲ. ಆದರೆ ಫೈನಲ್ನಲ್ಲಿ ಇವ್ರದ್ದು ಕೂಡ ಒಂದು ಫೈನಲ್ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇತ್ತು. ಟಿಕೆಟ್ ಫೈನಲ್ ಮಾಡೋದಕ್ಕೂ ಮುಂಚೆಯೇ ಸಮರ್ಥ್ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಕುಟುಂಬಸ್ಥರ ಮುಖ್ಯಸ್ಥರೊಂದಿಗೆ ನಾಮಪತ್ರ ಸಲ್ಲಿಕೆಗೆ ಹೊರಡ್ತಾ ಇರುವಂತಹ ಕ್ಷಣಗಳಿದು. ನಿಟ್ಟುವಳ್ಳಿ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸ್ತಾ ಇರುವುದು ಸಾಕಷ್ಟು ತೀವ್ರ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ.